ಹಾಗೂ ಎಲ್ಲರ ಪ್ರೀತಿ ಪಾತ್ರರಾದಂಥ ಕಮಲಮ್ಮನವರಿಗೆ ಗಾಯತ್ರಿ ಮೇಡಮ್ ಅವರಿಂದ ಒಂದು ಸಣ್ಣ ಉಡುಗೊರೆ ಸನ್ಮಾನ. ಪ್ರಕಾಶ್ ಫೋಟೋ ಮಾಡಿ ಅವ್ರದ್ದು. ಹಲೋ, ಎಲ್ರಿಗೂ ನಮಸ್ಕಾರ. ಕಮಲಮ್ಮ ಅವರು ನನಗೆ ಒಂದು ಸಲ ಪರಿಚಯ ಆಗಿದ್ದು, ಒಂದು ಸಲ ಪರಿಚಯ ಆದರು. ಆದರೆ ಅವರು ನನ್ನ ತುಂಬ ಅಟ್ರಾಕ್ಷನ್ ಮಾಡಿದ್ರು. ಯಾಕೆಂದರೆ ಅವರು ಈ ವಯಸ್ಸಲ್ಲೂ ಇಷ್ಟೆಲ್ಲ ಜನನ ಸೇರಿಸಿ ಪ್ರೋಗ್ರಾಮ್ ಮಾಡೋದು ನನಗೆ ತುಂಬ ಖುಷಿಯಾಯಿತು. ಆ ಥರ ಮನಸ್ಸಿನ ಭಾವನೆಗಳನ್ನು ಮತ್ತೊಬ್ಬರ ಹತ್ರ ಹಂಚ್ಕೊಳ್ಳೋದು ಒಂದು ತುಂಬ ಒಳ್ಳೆಯ ಕೆಲಸ. ಮತ್ತು ಈ ಥರ ಜನಗಳನ್ನು ಸೇರಿಸಿ ಅವರಿಂದ ಅವರು ಸಂತೋಷ ಪಡೋದು ಅದಿನ್ನೂ ಸಂತೋಷ. ಅದಕ್ಕೋಸ್ಕರ ಅವ್ರಿಗೆ ನಾನಿವತ್ತು ನನ್ನ ನೆನಪು ಅವ್ರಿಗೆ ಯಾವಾಗಲೂ ಇರಲಿ ಅಂತ ಒಂದು ನೆನಪಿನ ಕಾಣಿಕೆ ಕೊಡ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ. ಮುತ್ತಿನಂತ ಮಾತನಾಡಿದ್ದೀರಿ. ಬಹುಶಃ ಕಮಲಮ್ಮ ಅವರಿಗೆ ಖುಷಿ ಕೊಟ್ಟಿರಬೇಕು ನಿಮ್ಮ ಮಾತೆ ಅಂತ ಕಾಣುತ್ತೆ. ಒಂದು ಚಿಕ್ಕ ಸನ್ಮಾನ. ಚಪ್ಪಾಳೆ ಮೂಲಕ ಅವರ ಒಂದು ಸನ್ಮಾನವನ್ನು ಆನಂದ ಪಡೋಣ. ಈ ಥರ ಯಾರು ಸಿಗ್ತಾರ ಈಗಿನ ಕಾಲದಲ್ಲಿ? ನೋಡಿ, ಎಲ್ಲರೂ ಸರಗಳು ಮತ್ತೊಂದು ಗಾರ್ಲ್ಯಾಂಡ್ ಆಗ್ತಾರೆ. ಅವರು ಕರಿಮಣಿ ಕೊಟ್ಟಿದ್ದಾರೆ, ಪ್ರೀತಿಯ ಉಡುಗೊರೆ ಕೊಟ್ಟಿದ್ದಾರೆ. ನೀವೇ ಧನ್ಯರು ಕಮಲಮ್ಮ ಅವರು. ಗಾಯತ್ರಿ ಮೇಡಮ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಥರ ಉಡುಗೊರೆ ನಾನು ಯಾವುದೂ ಕಾರ್ಯಕ್ರಮದಲ್ಲಿ ನೋಡಿಲ್ಲ. ಒಳ್ಳೆಯ ಅಚ್ಚುಕಟ್ಟಾದ ಒಂದು ಉಡುಗೊರೆಯ ಸನ್ಮಾನ ಅಂತಲೇ ಹೇಳ್ಬೋದು ಕಮಲಮ್ಮನವರಿಗೆ ಗಾಯತ್ರಿ ಮೇಡಮ್ ಅವರಿಂದ ಹಾಗೂ ರವಿ ಸರ್ ಒಂದು ಸಹಯೋಗದೊಂದಿಗೆ. ಧನ್ಯವಾದಗಳು. ಮುಂದಿನ ಗೀತೆ ರುಕ್ಮಿಣಿ ಮೇಡಮ್ ಅವರು ಬನ್ನಿ. ಸಾರಿ ಗಾಯತ್ರಿ ಮೇಡಮ್ ಬರ್ರಿ, ನಿಮ್ಗೆ ಹಾಡು ಕೊಡಲೇ ಇಲ್ಲ. ನಿಧಾನ. ಯಾವ ಹಾಡು ಹೇಳಿ? ಎಂದೆಂದು ನಿನ್ನನ್ನು ಮರೆತು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ರವಿ ಜೊತೆಗೆ. ರವಿ ಸರ್ ಅವರು ಮೊದಲನೇದಾಗ ಆಡ್ತಿರ ಕಾಣ್ತದೆ. ನೀವು ಆ ಕಡೆ ಎಳೆದಾಡು ಬಿಟ್ಟಿರ ಅವ್ರನ್ನ.